ನಮಸ್ಕಾರ. ನಾನು ಈ ದಿನ ಒಂದು ಕಂಚಿಕಾಯಿ ತಗೊಂಡಿದ್ದೀನಿ. ಅದು ಸ್ವಲ್ಪ ದೋರೆಗಾಯಿ ಆಗಿದೆ. ಅದರಿಂದ ಒಂದು ರುಚಿಯಾದ ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ. ಇದು ತುಂಬ ಹಿಂದಿನ ಕಾಲದಲ್ಲಿ ಮಾಡೋ ಉಪ್ಪಿನಕಾಯಿ. ಬನ್ನಿ ಉಪ್ಪಿನಕಾಯಿ ಮಾಡೋಣ. ಕಂಚಿಕಾಯಿನ ಈಗ 4 ಭಾಗ ಮಾಡಿಟ್ಕೊಂಡಿದ್ದೀನಿ. ಅದರ ತಿರುಳು ಮತ್ತು ಬೀಜವನ್ನು ಚೆನ್ನಾಗಿ ತೆಗಿಬೇಕು. 4 ಭಾಗವನ್ನು ಈಗ 8 ಭಾಗ ಮಾಡಿಟ್ಕೊಂಡಿದ್ದೀನಿ. ಈಗ ಉಪ್ಪಿನಕಾಯಿಗೆ ಹೋಳುಗಳನ್ನು ಮಾಡಿ ಆಯಿತು. ಜೊತೆಯಲ್ಲಿ 1 ಬೌಲ್ ಆಗೋಷ್ಟು ಹೋಳುಗಳಾಗಿವೆ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಕಂಚಿಕಾಯಿಗೆ ನಾನು 4 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಹುರಿದು ಉಪ್ಪಿನಕಾಯಿ ಮಾಡುವಾಗ ಉಪ್ಪನ್ನು ತುಂಬ ಚೆನ್ನಾಗಿ ಹುರಿಬೇಕು. ಹಸಿ ಉಪ್ಪಿಗೆ ಉಪ್ಪಿನಕಾಯಿ ಮಾಡಿದರೆ ಹಳಸೋಗುತ್ತೆ ಮತ್ತು ಹೆಚ್ಚು ದಿನ ಇಡಕ್ಕೆ ಬರಲ್ಲ, ಬೇಗ ಹಾಳಾಗಿಬಿಡುತ್ತೆ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಸ್ವಲ್ಪ ಬೆಚ್ಚಗಿರೋ ಬಿಸಿಗೆ ಕಂಚಿಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೋಳುಗಳು ಉಪ್ಪನ್ನು ಚೆನ್ನಾಗಿ ಕುಡಿಬೇಕು. ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ತಣ್ಣಗಾಗಲಿ. ಕಂಚಿಕಾಯಿ ಹೋಳುಗಳು 1 ವಾರದವರೆಗೂ ಉಪ್ಪಲ್ಲಿ ಗಳಿಬೇಕು. ಈಗ ಮುಚ್ಚಳ ಹಾಕಿ ತೆಗೆದಿಡೋಣ. 1 ವಾರದ ನಂತರ ಬಾಕ್ಸಿನ ಮುಚ್ಚಳ ಓಪನ್ ಮಾಡಿದ್ದೀನಿ. ಕಂಚಿಕಾಯಿ ಹೋಳುಗಳು ಉಪ್ಪಿನಲ್ಲಿ ಚೆನ್ನಾಗಿ ಗಳತಿದೆ. ಈಗ ಉಪ್ಪಿನಕಾಯಿಗೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 5 ಒಣಮೆಣಸನ್ನು ಚೂರು ಮಾಡಿ ಹಾಕಿದ್ದೀನಿ. 1/4 ಚಮಚ ಎಣ್ಣೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಜೀರಿಗೆ ಮೆಣಸು ಹಾಕ್ತೀನಿ. ಜೊತೆಗೆ ಜೀರಿಗೆ ಮೆಣಸು ಹಾಕಿದರೆ ಉಪ್ಪಿನಕಾಯಿ ತುಂಬ ರುಚಿ ಕೊಡುತ್ತೆ. ಸ್ವಲ್ಪ ಫ್ರೈ ಮಾಡೋಣ. ನಾನಿಲ್ಲಿ ಒಂದೇ ಒಂದು ಕಂಚಿಕಾಯಿ ತಗೊಂಡಿದ್ದೀನಿ. ನೋಡಿ, 1 ಸ್ಪೂನಷ್ಟು ಮೆಂತೆ ಹಾಕ್ತೀನಿ. ಜೀರಿಗೆ ಯಾವಾಗಲೂ ಪರಿಮಳ ಕೊಡುತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಹಿಂಗೆ ಹಾಕಬೇಕು ನೋಡಿ, ನಾನು ಹಿಂಗೆ ಹಾಕ್ತೀನಿ. ಸಾಸಿವೆ ಕಾಳು ನಾನು 1/4 ಸ್ಪೂನ್ ಹಾಕ್ತೀನಿ. ಈಗ ಗ್ಯಾಸ್ ಆಫ್ ಮಾಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಈ ಉಪ್ಪಿನಕಾಯಿಗೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. ಉಪ್ಪಿನಕಾಯಿಗೆ ಸಾಸಿವೆ ಕಾಳೇ ಮೇಯ್ನು. 1/2 ಸ್ಪೂನು ಅರಿಶಿಣ ಹಾಕ್ತೀನಿ. ಹೋಳು ಹಾಕೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು, ಆದರೆ ಹೋಳುಗಳನ್ನು ಕರಡಿಸ್ಬಾರ್ದು. ಹೀಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದಾಗ ಕಂಚಿಕಾಯಿ ಉಪ್ಪಿನಕಾಯಿ ಕಹಿ ಬರೋಲ್ಲ. ಇದು ತುಂಬ ಹಳೆ ಕಾಲದಲ್ಲಿ ಮಾಡ್ತಿದ್ದ ಉಪ್ಪಿನಕಾಯಿ. ಕಂಚಿಕಾಯಿ ಹೋಳು ಎಣ್ಣೆನ ಚೆನ್ನಾಗಿ ಕುಡಿದಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಉಪ್ಪಿನಕಾಯಿಗೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಕಂಚಿಕಾಯಿ ಹೋಳುಗಳು ತಣ್ಣಗಾಗಿದೆ. ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಂಚಿಕಾಯಿ ಉಪ್ಪಿನಕಾಯಿ ತುಂಬ ರುಚಿ ಕೊಡುತ್ತೆ. ಇದು ಮೊಸರನ್ನಕ್ಕೆ, ಕುಚ್ಚಿಕಾಯಿ ಗಂಜಿಗೆ ಮತ್ತು ಕೆಲವು ಸರಿ ಊಟ ಸೇರ್ತಿದ್ದಾಗ ಬೆಣ್ಣೆ ಹಾಕಿ ಬಿಸಿ ಅನ್ನಕ್ಕೆ ಈ ಹೋಳುಗಳನ್ನು ಮಿಕ್ಸ್ ಮಾಡಿ ಊಟ ಮಾಡ್ತಾರೆ ನಮ್ಮ ಮಲೆನಾಡಲ್ಲಿ. ನಾಲ್ಗೆಯಲ್ಲಿ ಅಗ್ರ ಆಗಿ ಊಟ ಸೇರಿದಾಗ ಕಂಚಿಕಾಯಿ ಉಪ್ಪಿನಕಾಯಿ ಊಟ ಮಾಡಿದರೆ ಕ್ಲಿಯರ್ ಆಗುತ್ತೆ. ಮಾರ್ಕೆಟಲ್ಲಿ ಹೇರಳೆಕಾಯಿ ಅಥವಾ ಕಂಚಿಕಾಯಿ ಅಂತ ಹೇಳಿದರೆ ಸಿಗುತ್ತೆ. ನೀವು ಇದನ್ನು ತಗೊಂಬಂದು ಉಪ್ಪಿನಕಾಯಿ ಮಾಡಿ ಇದರ ರುಚಿನ ನೋಡಿದ್ರಲ್ಲ. ರುಚಿಯಾದ ಕಂಚಿಕಾಯಿ ಉಪ್ಪಿನಕಾಯಿ ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.